ಇದು ಈ ಸಿದ್ದರಾಮಯ್ಯನವ್ರದ್ದು ಡಿ ಕೆ ಶಿವಕುಮಾರ್ದು ಈ ಸದ್ಯಕ್ಕೆ ಬಗೆಹರಿಯಲ್ಲ. ಅದು ಮುನಿರತ್ನಂದಿರ್ಬೋದು, ಪ್ರಜ್ವಲ್ ರೇವಣ್ಣಂದಿರ್ಬೋದು, ಸದ್ಯಕ್ಕೆ ಬಗೆಹರಿಯಲ್ಲ. ಆದರೆ ಬಗೆಹರಿಬೇಕಾದ್ದು ನಮ್ಮ ರಾಜ್ಯದಲ್ಲಿ ಹಿಂದುತ್ವ, ಗಣಪತಿನಲ್ಲಿ ಗಲಾಟೆ, ಮಸೀದಿಗಳಿಂದ ಲಾಂಗು, ಚಾಕು, ಚೂರಿ, ಪೆಟ್ರೋಲ್ ಬಂಪು ಎಲ್ಲ ಹಿಡ್ಕೊಂಡು ಬರ್ತಾಯಿದ್ದಾರೆ, ತಲ್ವಾರ್ ಹಿಡ್ಕೊಂಡು ಬರ್ತಾಯಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಜೈಲಲ್ಲಿ ಹಾಕಲ್ಲ. ಗಣಪತಿ ಕೂರಿಸಿದಂಥ ಹುಡುಗನಿಗೆ ಅವ್ನಿಗೆ ಏವನ್ ಹಾಕ್ತಾರೆ. ಸಿದ್ದರಾಮಯ್ಯನವರು ಈ ಪಾಪದಲ್ಲೇ ಸಿಕ್ಕೊಟ್ಟಿರೋದು. ಹಿಂದುತ್ವವನ್ನು ತುಳಿಯೋದಕ್ಕೆ ಹೊರಟಿದ್ದಾರಲ್ಲ, ಈ ಪಾಪದಲ್ಲೇ ಅವ್ರು ಸಿಕ್ಕೊಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದುತ್ವವನ್ನು ದಯವಿಟ್ಟು ತುಳಿಬೇಡಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. A1 A32 ತನಕ ಯಾರು? ಗಣಪತಿ ಕೂರಿಸಿದಂಥ ಕಾರ್ಯಕರ್ತರು, ರಾತ್ರಿ ಮನೇಲಿ ಮಲಗಿದಂಥ ಹಿಂದೂಗಳು. A1 A32 ತನಕನೂ ಕೂಡ. 33 ಮುಂದೆ ಆ ಪೆಟ್ರೋಲ್ ಬಾಂಬ್ ಹಾಕಿದವರು, ತಲ್ವಾರ್ ಹಿಡ್ಕೊಂಬಂದವರು, ಬಟ್ಟೆ ಅಂಗಡಿಗಳು ಸುಟ್ಟವರು 33 ಮುಂದೆ. ಇದು ಕಾಂಗ್ರೆಸ್ಸಿನ ನೀತಿ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀತಿ. ಈ ನೀತಿನ ಆ ತಾಯಿ ಚಾಮುಂಡೇಶ್ವರಿ ಒಪ್ಪಲ್ಲ. ಈ ರಾತ್ರಿ ಶಿವಮೊಗ್ಗದಲ್ಲಿ ಗೋವುಗಳನ್ನು ಕಳ್ತನ ಮಾಡ್ತಾ ಇದ್ದವ್ರನ್ನ ಹಿಡಿದು ಗೋವನ್ನು ರಕ್ಷಣೆ ಮಾಡಿದ್ದಾರೆ. ಯಾರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀರಿ? ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ? ಎಷ್ಟು ದಿನದಿಂದ ನಡೀತಾ ಇದೆ ಈ ಗೋವಿನ ಕಳ್ತನದ ದಂಧೆ? ಇದ್ರ ಬಗ್ಗೆ ಯಾಕೆ ತನಿಖೆ ಮಾಡಲ್ಲ? ಯಾಕೆ ಆ ಕಳ್ಳರನ್ನ ಹಿಡಿಯೋದಿಲ್ಲ? ಆ ಗೋ ಕಳ್ಳರನ್ನ ಹಿಡಿದುಬಿಟ್ರೆ ಮುಸಲ್ಮಾನರು ಓಟೋಗುತ್ತೆ. ಈ ಭ್ರಮೆನಲ್ಲಿ ನೀವಿದ್ದೀರಿ. ಗೋವನ್ನು ನೀವು ರಕ್ಷಣೆ ಮಾಡಿದ್ರೆ ತಾಯಿ ಚಾಮುಂಡೇಶ್ವರಿ ಮುಖ್ಯಮಂತ್ರಿ ಸ್ಥಾನನೂ ಉಳಿಸ್ಕೊಡ್ತಾಳೆ. ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ. ಹಿಂದುತ್ವವನ್ನು ನ್ಯಾಯಬದ್ಧವಾಗಿ ನಾನು ಹೇಳ್ತೀನಿ, ಕಾನೂನುಬದ್ಧವಾಗಿ. ಗೋವನ್ನು ಕಳ್ತನ ಮಾಡಿಕೊಂಡು ಕೊಲೆ ಮಾಡಿ ಗೋಹತ್ಯೆ ಮಾಡ್ತಾ ಇರೋಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದು. ಯಾರು ಗೋಹತ್ಯೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹಿಡಿದು ಕೊಟ್ಟವ್ರೆ ಅಂಥ ಕಾರ್ಯಕರ್ತರ ಬಗ್ಗೆ ಕ್ರಮ ತಗೊಂಡದ್ದು. ಇದು ಕಾಂಗ್ರೆಸ್ ನೀತಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇವತ್ತು ಶಿವಮೊಗ್ಗದಲ್ಲಿ ಎಷ್ಟು ಹಸುಗಳು ಹಿಡಿದಿದ್ದಾರೆ, ಯಾರ್ಯಾರು ಹಿಡಿದಿದ್ದಾರೆ, ಅವ್ರು ಅಷ್ಟೂ ಜನ ಬಗ್ಗೆ ಕ್ರಮ ತಗೊಂಡು ಅವ್ರು ಜೈಲಿಗೆ ಕಳಿಸಿ ಕ್ರಮ ತಗೊಳ್ಳಿ. ನಾನು ಅದಕ್ಕೋಸ್ಕರ ಹೇಳಿದೆ, ಆಗ ಈ ತಾಯಿ ಚಾಮುಂಡೇಶ್ವರಿ ನಿಮ್ಮ ರಕ್ಷಣೆ ಮಾಡ್ತಾಳೆ. ಹಿಂದುತ್ವವನ್ನು ಉಳಿಸಿ, ನ್ಯಾಯಬದ್ಧವಾಗಿ ಉಳಿಸಿ. ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ ತೊಂದರೆ ಕೊಟ್ಟು ಹಿಂದುತ್ವವನ್ನು ಉಳಿಸಿ ಅಂತ ಹೇಳಲ್ಲ. ಮುಸಲ್ಮಾನರು, ಹಿಂದೂಗಳು, ಕ್ರಿಶ್ಚಿಯನ್ರು ಅಂಟಮಂದ್ರಂಗೆ ಇದ್ದೀವಿ ರಾಜ್ಯದಲ್ಲಿ. ಆದರೆ ನೀವೇ ಎತ್ಕಟ್ತಾ ಇದ್ದೀರಿ ಮುಸಲ್ಮಾನರನ್ನ. ನೀವು ಏನು ಬೇಕಾದ್ರೂ ಮಾಡ್ಕೊಂಡೋಗಿ ನಾವು ನಿಮ್ಮ ರಕ್ಷಣೆ ಕೊಡ್ತೀವಿ ಅಂದ ತಕ್ಷಣ ಒಳ್ಳೆ ಮುಸಲ್ಮಾನರು ಯಾರು ಈ ಬದುಕು ಮಾಡಲ್ಲ. ರಾಷ್ಟ್ರದ್ರೋಹಿ ಮುಸಲ್ಮಾನರು ಗಣಪತಿ ಮೇಲೂ ಕಳ್ಳು ಹೊಡಿತಾರೆ, ಹಿಂದೂಗಳ ಅಂಗಡಿಯನ್ನು ಸುಟ್ಟು ಹಾಕ್ತಾರೆ, ತಲವಾರನ್ನು ಹಿಡ್ಕೊಂಡ್ಬಿಡ್ತಾರೆ. ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳಿ. ಆಗ ನಿಮಗೆ ಖಂಡಿತ ತಾಯಿ ನಿಮ್ಮ ರಕ್ಷಣೆ ಕೊಡ್ತಾಳೆ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.